SLC ಎಕ್ಸಾಮ್ 2025 ಇದರ ಫೈನಲ್ ಟೈಮ್ ಟೇಬಲ್ ಅನ್ನು ರಿಲೀಸ್ ಮಾಡಿದ್ದಾರೆ. ಈ ಟೈಮ್ ಟೇಬಲ್ ಏನಿದೆ ಇದರ ಪ್ರಕಾರನೇ SLC ಫೈನಲ್ ಎಕ್ಸಾಮ್ ನಡೆಯುತ್ತೆ. ಇದರಲ್ಲಿ ಏನು ಚೇಂಜಸ್ ಆಗಲ್ಲ. ಓಕೆನಾ. ಈಗ ಟೈಮ್ ಟೇಬಲ್ ಪ್ರಕಾರ ಮಾರ್ಚ್ 21ನೇ ತಾರೀಕಿನಿಂದ ಏಪ್ರಿಲ್ 4ನೇ ತಾರೀಕಿನವರೆಗೂ SLC ಫೈನಲ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಯಾವ ಡೇಟ್ಗೆ ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ, ಯಾವ ಟೈಮ್ನಿಂದ ಎಲ್ಲಿವರೆಗೆ ಎಕ್ಸಾಮ್ ನಡೆಯುತ್ತೆ, ಎಲ್ಲ ವಿಷಯಗಳನ್ನು ತಿಳಿತಾ ಹೋಗೋಣ. ನಂತರ ಒಂದು ವಿಷಯವನ್ನು ಹೇಳಬೇಕು ನಿಮಗೆ. ಏನು ಅಂತ ಹೇಳಿದರೆ, ಮುಂದಿನ ಕೆಲವು ದಿನಗಳಲ್ಲಿ ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಈ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ವಿಡಿಯೋವನ್ನು ಪ್ರೊವೈಡ್ ಮಾಡ್ತೀನಿ. ಆ ವಿಡಿಯೋಗೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಈ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದರೆ SLC ಫೈನಲ್ ಎಕ್ಸಾಮ್ ಏನಿದೆ ಅದು ಮಾರ್ಚ್ 21ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಯುತ್ತೆ. ಸರಿನಾ. ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ದರೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತೆಗೆದುಕೊಂಡಿದ್ದರೆ ಕನ್ನಡ ಎಕ್ಸಾಮ್, ಇಂಗ್ಲೀಷ್ನ ಫಸ್ಟ್ ಲ್ಯಾಂಗ್ವೇಜ್ ತೆಗೆದುಕೊಂಡಿದ್ದರೆ ಇಂಗ್ಲೀಷ್ ಎಕ್ಸಾಮ್, ಈ ರೀತಿ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಆಗುತ್ತೆ. ಟೈಮಿಂಗ್ ಏನಿದೆ ಅದು ಮುಂಜಾನೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಮುಂಜಾನೆ 10 ಗಂಟೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 1:15 ಎಕ್ಸಾಮ್ ಬರೆಯಬಹುದು, ಅಥವಾ ಎಕ್ಸಾಮ್ ಮುಗಿಯುವುದು ಮಧ್ಯಾಹ್ನ 1:15 ಆದ ನಂತರ. ಮುಂದಿನ ವಿಷಯವನ್ನು ತಿಳಿದುಕೊಳ್ಳುತ್ತಾ ಹೋಗೋದಾದರೆ, ಈಗ ಮಾರ್ಚ್ 22ನೇ ತಾರೀಕಿನಿಂದ ಯಾವುದೇ ಎಕ್ಸಾಮ್ಸ್ ಇರಲ್ಲ. ಮಾರ್ಚ್ 23ಕ್ಕೂ ಕೂಡ ಯಾವುದೇ ಎಕ್ಸಾಮ್ ಇರಲ್ಲ. ಅನಂತರ ನೀವು SLC ಎಕ್ಸಾಮ್ಗೆ ಹೋಗ್ತೀರಾ ಅಲ್ವಾ. ಎಕ್ಸಾಮ್ಗೆ ಹೋಗಬೇಕು ಅಂತ ಹೇಳಿದರೆ ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗಬೇಕು. ಹಾಲ್ ಟಿಕೆಟ್ ಏನಿದೆ ನಿಮ್ಮ ಸ್ಕೂಲಲ್ಲೇ ನಿಮಗೆ ಕೊಡ್ತಾರೆ. ಯಾವಾಗ ಕೊಡ್ತಾರೆ ಅಂತ ತಿಳ್ಕೊಳ್ಳೋದಾದರೆ, ಹಾಲ್ ಟಿಕೆಟನ್ನು ಜನರಲಿ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ 10 ದಿನ ಮೊದಲು ಕೊಡ್ತಾರೆ. ಅಂದರೆ 7ರಿಂದ 10 ದಿನ ಮೊದಲು ಕೊಡ್ತಾರೆ. ಸೊ ಮಾರ್ಚ್ 10ನೇ ತಾರೀಕಿನ ನಂತರ ನಿಮಗೆ ನಿಮ್ಮ ಸ್ಕೂಲಲ್ಲಿ ಹಾಲ್ ಟಿಕೆಟನ್ನು ಕೊಡ್ತಾರೆ. ಓಕೆನಾ. ಅದರ ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದರೆ, ಮಾರ್ಚ್ 24ನೇ ತಾರೀಕಿಗೆ ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಎಕ್ಸಾಮನ್ನು ನಡೆಸಲಾಗುತ್ತದೆ ಅಂತ ಹೇಳಿದ್ದಾರೆ. ಸಮಯ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಮುಂದಿನ ವಿಷಯ ತಿಳ್ಕೊಳ್ತಾ ಹೋದರೆ, ಮಾರ್ಚ್ 25ನೇ ತಾರೀಕಿಗೆ ಯಾವುದೇ ಎಕ್ಸಾಮ್ ಇರಲ್ಲ. ಮಾರ್ಚ್ 26ನೇ ತಾರೀಕಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಯುತ್ತೆ. ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷನ್ನು ತೆಗೆದುಕೊಂಡ್ರೆ ಇಂಗ್ಲೀಷ್ ಎಕ್ಸಾಮ್, ನಿಮಗೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಎಕ್ಸಾಮ್ ನಡೆಯುತ್ತೆ. ಜನರಲ್ ಆಗಿ ಹೇಳೋದಾದರೆ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಏನಿದೆ ಅದು ಮಾರ್ಚ್ 26ನೇ ತಾರೀಕಿಗೆ ನಡೆಯುತ್ತೆ. ನಂತರ ಮಾರ್ಚ್ 27ಕ್ಕೆ ಹಾಗೆ 28ಕ್ಕೆ ಯಾವುದೇ ಎಕ್ಸಾಮ್ ಇರಲ್ಲ. ಮಾರ್ಚ್ 29ಕ್ಕೆ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ವಿಷಯದ ಎಕ್ಸಾಮನ್ನು ನಡೆಸಲಾಗುತ್ತೆ. ಓಕೆನಾ. ಆದ ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಇದ್ದರೆ, ಮಾರ್ಚ್ 30ಕ್ಕೆ ಯಾವುದೇ ಎಕ್ಸಾಮ್ ಇರಲ್ಲ. ಮಾರ್ಚ್ 31ಕ್ಕೂ ಕೂಡ ಯಾವುದೇ ಎಕ್ಸಾಮ್ ಇರಲ್ಲ. ಡೈರೆಕ್ಟಾಗಿ ನಿಮಗೆ ಏಪ್ರಿಲ್ 2ನೇ ತಾರೀಕಿಗೆ ವಿಜ್ಞಾನ ಅಂದರೆ ಯಾವುದು ಸೈನ್ಸ್ ಎಕ್ಸಾಮ್ ನಡೆಯುತ್ತೆ. ಆನಂತರ ಏಪ್ರಿಲ್ 4ನೇ ತಾರೀಕಿಗೆ ತೃತೀಯ ಭಾಷೆ ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮನ್ನು ನಡೆಸಲಾಗುತ್ತದೆ. ಈ ಟೈಮ್ ಟೇಬಲನ್ನು ನಾವು ನಮ್ಮ ವಾಟ್ಸಪ್ ಚಾನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀವಿ. ವಾಟ್ಸಪ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯಿನ್ ಆಗಿ, ಹಾಗೆ ಫಾಲೋ ಕೂಡ ಮಾಡಿ. ಆಲ್ ದ ಬೆಸ್ಟ್. ಎಕ್ಸಾಮ್ಸ್ ಚೆನ್ನಾಗಿ ಆಗುತ್ತೆ. ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ನೀವು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಹಾಗೆ ಕೂಡ ಯಾರು ಇನ್ನೂ ಕೂಡ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.